ಹೆಂಡತಿ ಗಂಡನ ಯಾವ ಭಾಗದಲ್ಲಿ ಮಲಗುವುದು ಆರೋಗ್ಯಕರ? ವಾಸ್ತುಶಾಸ್ತ್ರ ಹೇಳುವುದೇನು ಗೊತ್ತಾ? ಗಂಡ ಹೆಂಡತಿ ಒಟ್ಟಿಗೆ ಮಲಗಬೇಕು ಎಂದು ಎಲ್ಲರೂ ಭಾವಿಸುತ್ತಾರೆ. ಆದ್ರೆ ಗಂಡ ಹೆಂಡತಿ ಹೇಗೆ ಮಲಗಬೇಕು, ಯಾವ ದಿಕ್ಕಿನಲ್ಲಿ ಮಲಗಿದರೆ ಸೂಕ್ತ, ಇದಕ್ಕೆ ಜ್ಯೋತಿಷ್ಯ ಏನು ಹೇಳುತ್ತದೆ ಗೊತ್ತಾ? ಹಾಗಿದ್ರೆ ಈ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ. ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಮಲಗಬೇಕೆಂದು ವಾಸ್ತುಶಾಸ್ತ್ರವು ವಿವರಿಸುತ್ತದೆ. ಅಂದರೆ ಗಂಡ ಮತ್ತು ಹೆಂಡತಿ ಯಾವ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬೇಕು ಅಥವಾ ಮಲಗುವ ಕೋಣೆ ಎಲ್ಲಿರಬೇಕು ಎಂಬ ವಿಷಯಗಳನ್ನು ವಿವರಿಸಲಾಗಿದೆ. ಇದರೊಂದಿಗೆ ಹೆಂಡತಿ ಹಾಸಿಗೆಯ ಯಾವ ಬದಿಯಲ್ಲಿ ಮಲಗುತ್ತಾಳೆ ಎಂಬುದು ಮುಖ್ಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಪತಿ ಪತ್ನಿಯರ ಕೋಣೆ ದಕ್ಷಿಣಾಭಿಮುಖವಾಗಿರಬೇಕು. ಅಲ್ಲದೆ ಹಾಸಿಗೆಯು ಮರದ ಮಂಚದ ಮೇಲೆ ಇದ್ದರೆ ಅನುಕೂಲ ಮಾತ್ರವಲ್ಲ, ಹಾಸಿಗೆ ಒಳ್ಳೆಯ ಸ್ಥಿತಿಯಲ್ಲಿರಬೇಕು. ಮುರಿದ ಹಾಸಿಗೆಯ ಮೇಲೆ ಎಂದಿಗೂ ಮಲಗಬೇಡಿ. ಕೋಣೆಯಲ್ಲಿ ತಿಳಿ ಬಣ್ಣಗಳನ್ನು ಸಹ ಬಳಸಿ. ವಾಸ್ತುಶಾಸ್ತ್ರದ ಪ್ರಕಾರ ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಬೇಕು. ಹೆಂಡತಿ ತನ್ನ ಗಂಡನ ಎಡಭಾಗದಲ್ಲಿ ಮಲಗುವುದು ಉತ್ತಮ. ಇದು ವೈವಾಹಿಕ ಜೀವನವನ್ನು ಸಂತೋಷವಾಗಿರಿಸುತ್ತದೆ, ಜೊತೆಗೆ ಸಮೃದ್ಧಿಯೂ ಹೆಚ್ಚುತ್ತದೆ. ಹೆಂಡತಿಯು ತನ್ನ ಗಂಡನ ಎಡಭಾಗದಲ್ಲಿ ಮಲಗಿದರೆ ಗಂಡನ ಅದೃಷ್ಟವು ಅವಳಿಗೆ ಅನುಕೂಲಕರವಾಗಿರುತ್ತದೆ. ಪತಿ ದೀರ್ಘಕಾಲ ಬದುಕುತ್ತಾನೆ, ಅವರ ಆರೋಗ್ಯವು ಚೆನ್ನಾಗಿರುತ್ತದೆ, ಸಂಪತ್ತು ಹೆಚ್ಚುತ್ತದೆ. ಪುರಾಣಗಳ ಪ್ರಕಾರ ಶಿವನು ಅರ್ಧನಾರೇಶ್ವರನ ರೂಪವನ್ನು ಪಡೆದಾಗ ತಾಯಿ ಪಾರ್ವತಿ ಅವನ ಎಡ ದೇಹದಿಂದ ಕಾಣಿಸಿಕೊಂಡಳು. ಅದಕ್ಕಾಗಿಯೇ ಹೆಂಡತಿಯನ್ನು ಹಿಂದೂ ಧರ್ಮದಲ್ಲಿ ಸ್ವಾರ್ಥಿ ಎಂದು ಕರೆಯಲಾಗುತ್ತದೆ. ಇದರರ್ಥ ಎಡ ಅಂಗದ ಶಕ್ತಿ. ಪ್ರತಿ ಶುಭ ಕಾರ್ಯದಲ್ಲಿ ಪತ್ನಿಯು ಪತಿಯ ಎಡಭಾಗದಲ್ಲಿ ಕುಳಿತುಕೊಳ್ಳಲು ಇದೇ ಕಾರಣ. ಅಲ್ಲದೆ ಮದುವೆಯ ನಂತರ ವಧುವನ್ನು ವರನ ಎಡಭಾಗದಲ್ಲಿ ಕೂರಿಸಲಾಗುತ್ತದೆ. ಅಂದರೆ ಅವರು ಈಗ ಗಂಡ ಮತ್ತು ಹೆಂಡತಿಯಾಗಿದ್ದಾರೆ. ಹೆಂಡತಿ ತನ್ನ ಗಂಡನ ಎಡಭಾಗದಲ್ಲಿ ಮಲಗಲು ಇದೇ ಕಾರಣ. ಹಾಗಾಗಿ ಹೆಂಡತಿಯು ಗಂಡನ ಎಡಭಾಗದಲ್ಲಿ ಮಲಗುವುದರಿಂದ ಶುಭಕರವು ಮತ್ತು ಪತಿಗೆ ಲಾಭವು ದೊರಕುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಹೆಂಡತಿಯನ್ನು ವಾಮಾಂಗಿ ಎಂದು ಕರೆಯಲಾಗುತ್ತದೆ. ವಾಮಾಂಗಿ ಎಂದರೆ ಎಡ ಅಂಗ ಎಂದರ್ಥ. ಪುರುಷನ ಎಡಭಾಗವನ್ನು ಮಹಿಳೆಯ ಭಾಗವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿಯೇ ಶುಭ ಕಾರ್ಯದಲ್ಲಿ ಪತ್ನಿ ಪತಿಯ ಎಡಭಾಗದಲ್ಲಿ ಕುಳಿತುಕೊಳ್ಳುವಂತೆ ಹೇಳಲಾಗುತ್ತದೆ. ಹಾಗೆಯೇ ಮಲಗುವಾಗ ಕೂಡ ಪತ್ನಿ ಪತಿಯ ಎಡಭಾಗದಲ್ಲಿ ಮಲಗಬೇಕು. ಪತ್ನಿಯಾದವಳು ಪತಿಯ ಎಡಭಾಗದಲ್ಲಿ ಮಲಗೋದ್ರಿಂದ ಆಗುವ ಲಾಭವೇನು? ಪತ್ನಿಯಾದವಳು ಪತಿಯ ಎಡಭಾಗದಲ್ಲಿ ಮಲಗುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಲಭಿಸುತ್ತದೆ. ಪತ್ನಿಯಾದವಳು ಪತಿಯ ಎಡಭಾಗದಲ್ಲಿ ಮಲಗುವುದು ಪತಿಗೂ ಮಂಗಳ. ಪತಿಯ ರಕ್ಷಣೆಯಾಗುತ್ತದೆ. ಯಮರಾಜ ಸತ್ಯವಾನನನ್ನು ಕೊಲ್ಲಲು ಎಡಭಾಗದಿಂದ ಬಂದಿದನಂತೆ. ಈ ವೇಳೆ ಸಾವಿತ್ರಿ ತನ್ನ ಗಂಡನನ್ನು ರಕ್ಷಿಸಿದಳು. ಸತ್ಯವಾನನ ಪ್ರಾಣ ಕಾಪಾಡಿದಳು. ಹಾಗಾಗಿಯೇ ಎಡಭಾಗಕ್ಕೆ ಮತ್ತಷ್ಟು ಮಹತ್ವವಿದೆ. ಹೆಂಡತಿಯಾದವಳು ಗಂಡನ ಎಡಭಾಗದಲ್ಲಿ ಮಲಗುವುದು ಗಂಡನನ್ನು ಯಮರಾಜನಿಂದ ರಕ್ಷಿಸಿದಂತೆ ಎಂದು ನಂಬಲಾಗಿದೆ. ಇಷ್ಟೇ ಅಲ್ಲದೆ ಕನ್ಯಾದಾನ, ವಿವಾಹ, ಯಜ್ಞಕರ್ಮ, ಜಾತಕ ಕರ್ಮ, ನಾಮಕರಣ ಮತ್ತು ಅನ್ನಪ್ರಾಸನದ ಸಮಯದಲ್ಲಿ ಹೆಂಡತಿಯು ಪತಿಯ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಲೌಕಿಕ ಕೆಲಸದಲ್ಲಿ ಪತ್ನಿ ಪತಿಯ ಎಡಭಾಗದಲ್ಲಿರಬೇಕೆಂದು ಹೇಳಲಾಗಿದೆ. ಏಕೆಂದರೆ ಈ ಲೌಕಿಕ ಕೆಲಸಗಳಲ್ಲಿ ಹೆಣ್ಣನ್ನು ಪ್ರಧಾನವಾಗಿ ಪರಿಗಣಿಸಲಾಗಿದೆ ಮತ್ತು ಸ್ತ್ರೀ ಅಂಶವೇ ಶ್ರೇಷ್ಠವೆಂದು ಹೇಳಲಾಗಿದೆ. ಯಜ್ಞ, ಕನ್ಯಾದಾನ, ಮದುವೆ ಈ ಎಲ್ಲಾ ಕೆಲಸಗಳನ್ನು ಅತೀಂದ್ರಿಯವೆಂದು ಪರಿಗಣಿಸಲಾಗಿದೆ. ಇವುಗಳಲ್ಲಿ ಪುರುಷನಿಗೆ ಪ್ರಧಾನತೆ ನೀಡಲಾಗಿದೆ. ಹಾಗಾಗಿಯೇ ಈ ಸಂದರ್ಭದಲ್ಲಿ ಪತ್ನಿ ಪತಿಯ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು. ಇದು ಮಂಗಳಕರವೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.